ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಗೇಟ್ ಹತ್ರ ಬಂದು ನಾನು ಮನೆ ಬೈತೀನಿ ಅಂದ್ರೆ ಹೋಗಿ ನಾನು ಗಾರ್ಡನ್ ಇಟ್ಕೊಂಡಿದ್ದೀವಿ ನನ್ನ ನೋಡಿರಲ್ಲ. ಎಸ್, ನೋಡೋದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಮಾತಿನ ಆಟದಲ್ಲಿ ಗಿಲ್ಲಿ ಗೆಲ್ಲೋಕೆ ಆಗತ್ತಾ ಅಂತಂದ್ಬಿಟ್ಟು 100% ಗೆದ್ದೇ ಗೆಲ್ತಾರೆ. ಈಗ ಇದೇನೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಇದ್ರ ಬದಲು ಬೇರೆ ಯಾವ್ದಾದ್ರು ಟಾಸ್ಕ್ ಇಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಇಲ್ಲಿ ನೋಡಿ, ಕ್ಯಾಪ್ಟನ್ಸಿ ಓಟದಲ್ಲಿ ಅಶ್ವಿನಿ ಅವ್ರ ವಿರುದ್ಧ ಆಡ್ಬೇಕು ಅಂತ ಇಲ್ಲಿ ಇತ್ತು. ಇಲ್ಲಿ ಅಭಿ ಅವರು ಕಾಣಿಸ್ತಾ ಇದ್ದಾರೆ. ಅಂದ್ರೆ ಅಶ್ವಿನಿ ಅವ್ರ ವಿರುದ್ಧ ಇಲ್ಲಿ ಸೆಲೆಕ್ಟ್ ಆಗಿರೋದು ಅಭಿ ಅವರು. ಏನಾದ್ರೂ ಗೇಮ್ ಕೊಟ್ಟಿದ್ರೆ ನನ್ನ ಪ್ರಕಾರ ರಾಶಿಕಾ ಅವರೇ ಗೆಲ್ತಿದ್ರು, ಈ ವಾರದ ಕ್ಯಾಪ್ಟನ್ ಕೂಡ ಅವರೇ ಆಗ್ತಿದ್ರು. ಮೇ ಬಿ ಇಲ್ಲಿ ಅಭಿ ಅವರೇ ಕ್ಯಾಪ್ಟನ್ ಆಗಿರಬಹುದೇನೋ ಅಂತ ಇಲ್ಲಿ ಅನಿಸ್ತದೆ. ಯಾಕಂತಂದ್ರೆ ನೋಡಿ, ಇವಾಗ ಗೆಲ್ಬೇಕು ಅಂತಂದ್ರೆ ಗಿಲ್ಲಿ ಮೇಲೆ ಅಷ್ಟೆಲ್ಲ ಆರೋಪ ಮಾಡಿದ್ರು, ಗಿಲ್ಲಿ ಸರಿ ಇಲ್ಲ, ಆಟ ಆಡಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಅಭಿಷೇಕ್ ಅವರು. ಈಗ ಅವ್ರದೇ ಹೆಲ್ಪ್ ಬೇಕಾಗಿದೆ. ಅಶ್ವಿನಿ ಗೌಡ ವಿರುದ್ಧ ಇಲ್ಲಿ ಮಾತಾಡ್ತಿರೋದು ಗಿಲ್ಲಿ ಅವರು, ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅಭಿ ಅವ್ರ ವಿರುದ್ಧ ಮಾತಾಡೋದು ಬಂದ್ಬಿಟ್ಟು ರಕ್ಷಿತ್ ಅವರು, ನೀಟಾಗಿ ಗೊತ್ತಾಗ್ತದೆ. ಆದ್ರೆ ಅಶ್ವಿನಿ ಗೌಡರಿಗೆ ಕೊಟ್ರು ನಿನ್ನೆ ಏನೊಂದು ಏಕವಚನ ಮಾತಾಡಿದ್ರು, ಈಗ ಅಲ್ಲಿ ಏಕವಚನೂ ಮಾತಾಡ್ದಂಗಿತ್ತು, ಮಾತಾಡದೆ ಇಲ್ದೇ ಇರೋ ತರನು ಇಲ್ಲಿ ಇತ್ತು. ಇವಾಗ ಹೇಳ್ತಾರಲ್ಲ, ಮರ್ಯಾದೆ ಕೊಟ್ಟಂಗೂ ಇರ್ಬೇಕು, ಕೊಡದೇ ಇರೋ ತರನು ಇರ್ಬೇಕು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಇಲ್ಲಿ ಮಾತಾಡಿದ್ರು. ಫಸ್ಟ್ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಪ್ರೋಮೋದಲ್ಲಿರೋ ಪ್ರಕಾರ, ರಘು ಅವರು ಅಶ್ವಿನಿ ಅಂತ ಕರೆದಿದ್ದೆ, ಆಶು ಅಂತ ಕರಿಬೇಕಿತ್ತ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಕೇಳಿದ್ರಲ್ವಾ. ಅದಾದ ತಕ್ಷಣ ಅಶ್ವಿನಿ ಅಂತ ಜೋರಾಗಿ ಕೂಗ್ಬಿಟ್ಟು ಮೇಡಮ್ ಅಂತ ಇಲ್ಲಿ ಅಂತಾರೆ. ಕರೆಕ್ಟ್ ಆಗಿ ಇಲ್ಲಿ ಮಾತಾಡಿದ್ರು. ಇಲ್ಲಿ ಅದನ್ನ ಕೇಳಿಸ್ಕೊಂಡು ಸುಮ್ನೆ ಹಂಗೆ ಕೂತಿದ್ರು. ಯಾಕೆ ಹೇಳಿ, ಅಲ್ಲಿ ಗೆಲ್ಬೇಕಲ್ವಾ, ಅದಕ್ಕೋಸ್ಕರನೇ. ಕೆಲವೊಂದು ಟೈಮಲ್ಲಿ ಸುಮ್ನೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿನ್ನೆ ಅವ್ರು ಏನ್ ಮಾತಾಡಿದ್ರು ಏಕವಚನದಲ್ಲಿ, ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಬೇಜಾರಾಗಿದೆ. ಗಿಲ್ಲಿಯವ್ರಿಗೆ ಮಾತಾಡಿದಾಗ ಇಲ್ಲಿ ರಘುವರ್ಗೂ ಕೂಡ ಬೇಜಾರಾಗಿತ್ತು. ಏನೋ ಬಾರೋ ಅಂತ ನಿನಗೂ ಕೂಡ ಇಲ್ಲಿ ಮಾತಾಡಿದ್ರು, ಅದಾಗಿದ ತಕ್ಷಣ ನನಗೂ ಕೂಡ ಇಲ್ಲಿ ಮಾತಾಡಿದ್ರು ಅಂತಂದ್ಬಿಟ್ಟು ರಘು ಅವರು ಇಲ್ಲಿ ಹೇಳಿದ್ರು. ಎಂತವ್ರಿಗೆ ಆದ್ರೂ ಬೇಜಾರಾಗಿ ಆಗುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಆ ಒಂದು ಸಿಟ್ಟೇನಿತ್ತೋ ಇಲ್ಲಿ ಆ ಸಿಟ್ಟೆಲ್ಲ ನೀಟಾಗಿ ತಿರ್ಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಇಲ್ಲಿ ನಿಮ್ಮ ಇನ್ಶಿಯಲ್ ಏನಾದ್ರೂ ಎ ಅಂತ ಇದ್ದಿದ್ರೆ, ಎ ಅಶ್ವಿನಿ ಅಂದ್ಬಿಟ್ಟು ಮೇಡಮ್ ಅಂತ ಕರಿತಿದ್ವಿ ಅಲ್ವಾ ಅಂತ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು. ಹೌದಲ್ವಾ, ಇಲ್ಲಿ ಎ ಅಶ್ವಿನಿ ಅಂದ್ರೆ ಕರ್ದಂಗೆ ಎ ಕ್ವಶನಲ್ಲೂ ಕೂಡ ಆಗುತ್ತೆ ಎ ಅಶ್ವಿನಿ ಅಂತ ಅಂದ್ಬಿಟ್ಟು ಆ ಥರ ಇಲ್ಲಿ ಆಗ್ತದೆ. ಸಖತ್ತಾಗಿ ಇಲ್ಲಿ ಉರಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಸಖತ್ತಾಗಿ ಉರ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಅಭಿ ಅವ್ರಿಗೆ ಗಿಲ್ಲಿ ನಟ ಅವರು ಮಾತಲ್ಲಿ ಗೆಲ್ತಾರೆ ಅಂತಬಿಟ್ಟು ಚೆನ್ನಾಗಿ ಗೊತ್ತಿದೆ. ಅವ್ರ ಪರ ಮಾತಾಡೋಕ್ಕೆ ಇಲ್ಲಿ ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಇಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಬಟ್ ಏನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಗಿಲ್ಲಿ ಅವರಂತೂ ಮಾತಲ್ಲಿ ಚೆನ್ನಾಗಿ ಆಡ್ತಾರೆ, ಅವ್ರನ್ನ ಇಲ್ಲಿ ಯಾರು ಗೆಲ್ಲಕ್ಕಾಗಲ್ಲ ಅಂತಂದ್ಬಿಟ್ಟು ಅಭಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರನ್ನ ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಗಿಲ್ಲಿಯವರೇ ತಪ್ಪು ಮಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಅಭಿ ಅವ್ರು ಹೇಳಿದ್ರು. ಅದೇ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡ್ಬೇಕು ಅಂತ ಬಂದಾಗ ಮಾತ್ರ ಇಲ್ಲಿ ಅಭಿ ಅವ್ರು ಹೋಗ್ಬಿಟ್ಟು ಗಿಲ್ಲಿ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ನೋಡೋಣ ಯಾರ ಹತ್ರ ಇಲ್ಲಿ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಅದೇ ರೀತಿಲಿ ಇದೇನು ಬಿಗ್ ಬಾಸೇ ಹೇಳಿದ್ರ ಅಥವಾ ಇವರೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರ ಗೊತ್ತಿಲ್ಲ. ಅಭಿ ಅವರಂತೂ ಗಿಲ್ಲಿ ಅವ್ರು ಸುಳ್ಳು ಹೇಳ್ತಾ ಇದಾರೆ ಹಾಗೆ ಹೀಗೆ ಅಂತ ಇಲ್ಲಿ ಹೇಳಿದ್ರು. ಆ ಒಂದು ಟಾಸ್ಕ್ ಏನಿತ್ತು, ಆ ಟಾಸ್ಕ್ ಮುಗ್ದಿದ ತಕ್ಷಣ ಅವನ ಹತ್ರ ಬಂದು ಸಾರಿನೇ ಕೇಳಲಿಲ್ಲ ಅಂತ ಇಲ್ಲಿ ಹೇಳಿದ್ರು ಸ್ಪಂದನ ಅವ್ರ ಹತ್ರ. ಅವರು ಸಾರಿ ಕೇಳಿದ್ದಾರೆ. ಅಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಇದ್ರು, ಮತ್ತಿಲ್ಲಿ ಅಭಿಷೇಕ್ ಅವರು ಕೂಡ ಇಲ್ಲಿ ಅಲ್ಲೇ ಇದ್ರು. ಆದ್ರೆ ನಾನು ಅಲ್ಲಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಭಿ ಅವರು ಇಲ್ಲಿ ಹೇಳಿದ್ರು. ಅಲ್ಲೇ ಗೊತ್ತಾಗ್ತದೆ. ಇಲ್ಲಿ ಬಂದು ಸಾರಿ ಕೇಳಿರೋದೊಂದು ವಿಡಿಯೋ ಕೂಡ ಇಲ್ಲಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಅಂತಂದ್ಬಿಟ್ಟು ಗಿಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ, ಚೆನ್ನಾಗಿ ಆಡಿಲ್ಲ ಅಂತ ಹೇಳಿದ್ರು. ಆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಮಾತ್ರ ನಾನು ಪರ ಮಾತಾಡೋ ಅಂತಂದ್ಬಿಟ್ಟು ಇಲ್ಲಿ ಕೇಳಕ್ ಬರ್ತಾರೆ. ಹಿಂದೊಂದು ಮುಂದೊಂದು ಮಾತಾಡೋರ್ನ ಇಲ್ಲಿ ಅದಕ್ಕೆ ನಂಬಾರ್ದು ಅಂತ ಇಲ್ಲಿ ಹೇಳೋದು. ಧನುಷ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಿತ್ತು ತಾನೆ, ಗಿಲ್ಲಿ ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ನನ್ನ ಪರ ಮಾತಾಡು ಅಂತಂದ್ಬಿಟ್ಟು ಅದಕ್ಕೆ ಹೇಳೋದು. ಅವ್ರ ಬೇಳೆಕಾಳು ಬೇಯಿಸ್ಕೋಬೇಕಂತಂದ್ರೆ ಯಾರನ್ನ ಹೆಂಗ್ ಬೇಕಾದ್ರೂ ಇಲ್ಲಿ ಯೂಸ್ ಮಾಡ್ಕೊಂತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅಭಿಯವ್ರು ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಹೋಗಿ ನಾವೇನ್ ಬೇಡ ಅಂತ ಅಂದ್ಬಿಟ್ಟು ಹಿಡ್ಕೊಂಡಿದೀವ ನಿಮ್ಮನ್ನ ಅಂತ ಇಲ್ಲಿ ಹೇಳಿದ್ರು. ಹೌದಲ್ವಾ, ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ನಿಜವಾಗ್ಲೂ ಕೂಡ ಗೇಟ್ ಓಪನ್ ಮಾಡಿದ್ರೆ ಒಂದು ಪಕ್ಷ ಇಲ್ಲಿ ನಾನು ಹೇಳ್ತಿರೋದು ಅವ್ರು 100% ಹೋಗ್ತಾನೆ ಇರ್ಲಿಲ್ಲ. ಕಿಚನ ಪಂಚಾಯತ್ ನೋಡಿ, ಒಂದ್ ವೇಳೆ ಗೇಟ್ ಅನ್ನ ಓಪನ್ ಮಾಡಿಸಿದ್ರೆ ಈ ಒಂದು ವಿಚಾರ ಬಂದಾಗ ಅವರು ಹೋಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರು ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡಿ ತೋರಿಸಿದ್ರು. ಅದೇ ರೀತಿ 90% ಇಲ್ಲಿ ಮಾಡೇ ಮಾಡ್ತಾರೆ. ಸದ್ಯ ಈ ಒಂದು ಪ್ರೋಮೋದಲ್ಲಿ ಕೊಟ್ರು ಸಿಕ್ಕಾಪಟ್ಟೆ ಇಲ್ಲಿ ಕೊಟ್ರು, ಸಖತ್ತಾಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು ಇಲ್ಲಿ ಗಿಲ್ಲಿ ನಟ ಅವರು. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ, ಇದೆಲ್ಲ ಆಗಿದ ತಕ್ಷಣ ನಿಮ್ಮನ್ನ ಯಾರು ಹಿಡ್ಕೊಂಡಿದ್ರು ಅಂತ ತಕ್ಷಣ ಪ್ರೋಮೋದಲ್ಲಿ ಇರೋ ಪ್ರಕಾರ ನಿನ್ನಂತವ್ರನ್ನ ಎಷ್ಟು ಜನ ನಾನು ನೋಡಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವ್ರು ಸರಿಯಾಗಿ ಹೇಳಿದ್ರು. ಆದ್ರೆ ನನ್ನನ್ನ ನೋಡಿರಲ್ಲ ಅಂತ ಹೇಳಿದ್ರು. ಅದು ಕೂಡ ಕರೆಕ್ಟ್ ಅಲ್ವಾ, ಎಷ್ಟೋ ಜನ ನೋಡಿರ್ಬೋದು, ನಮ್ಮ ತರದವ್ರನ್ನ ಇಲ್ಲಿ ನೋಡೋಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರೆ ನಾವ್ ಏನು ಅಂತಂದ್ಬಿಟ್ಟು ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಅದನ್ನೇ ಇಲ್ಲಿ ಗಿಲ್ಲಿ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಪ್ರೋಮೋ ಅಂತೂ ಚಿಂದಿ ಮಸ್ತ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರೋಮೋ ನೋಡ್ತಾ ಇದ್ರೆ ಅಶ್ವಿನಿ ಗೌಡ ಅವರಂತೂ ಇಲ್ಲಿ ಕ್ಯಾಪ್ಟನ್ ಆಗಿರಕ್ ಚಾನ್ಸೇ ಇಲ್ಲ. ಇಲ್ಲಿ ಅಭಿ ಅವರು ಕ್ಯಾಪ್ಟನ್ ಆಗಿ
ಆಗಿರಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಮತ್ತೆ ಇಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಗಿಲ್ಲಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ಹೇಳಿದ್ರು, ಆದ್ರೆ ಅವ್ರ ಪರ ಮಾತಾಡಕ್ಕೆ ಇಲ್ಲಿ ಗಿಲ್ಲಿಯವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊಂತಾರೆ. ಎಷ್ಟು ಸರಿ ಅವರು ಜಾಸ್ತಿ ಕ್ಲೋಸ್ ಆಗಿರೋದು ಇಲ್ಲಿ ಧನುಷ್ ಅವ್ರ ಹತ್ರ ಅಲ್ವಾ, ಅವ್ರ ಹತ್ರನೇ ಹೋಗಿ ಮಾತಾಡ್ಬೇಕಿತ್ತು, ನನ್ನ ಪರ ಮಾತಾಡು ಅಂತ ಅಂದ್ಬಿಟ್ಟು. ಅವ್ರಿಗೆ ಗೊತ್ತು ಗಿಲ್ಲಿ ಅವ್ರು ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನಾನೇನಾದ್ರೂ ಇಲ್ಲಿ ಕೇಳ್ಕೊಂಡ್ರೆ ಅವ್ರು ಆಡೇ ಆಡ್ತಾರೆ ಅಂತ ಅಂದ್ಬಿಟ್ಟು. ಅವ್ರು ಇದ್ದಿದ್ದು ಅಶ್ವಿನಿ ಗೌಡ ಅವ್ರ ಟೀಮಲ್ಲಿ, ಆದ್ರೆ ಗೆಲ್ಬೇಕು ಅಂತಂದಾಗ ಇಲ್ಲಿ ಗಿಲ್ಲಿ ಅವ್ರ ಬಾಲ ಹಿಡಿಯಕ್ಕೆ ಹೋಗಿದ್ದಾರೆ. ಸದ್ಯ ನೋಡೋಣ ವೀಕ್ಷಕರೇ, ಪಕ್ಕ ಯಾರಾಗಿದ್ದಾರೆ ಕ್ಯಾಪ್ಟನ್ ಯಾರಾಗಿಲ್ಲ ಅಂತ ಬಿಟ್ಟು. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.